ನಿಮ್ಮ ಮೊದಲನೇ ಪ್ರಶ್ನೆ ಕುವೆಂಪು ಅವರ ಪೂರ್ಣ ಹೆಸರು ಏನು? ಆಪ್ಷನ್ ಎ ಕೆ.ವಿ. ಪುಟ್ಟಪ್ಪ, ಆಪ್ಷನ್ ಬಿ ಡಿ.ವಿ. ಗುಂಡಪ್ಪ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಪ್ಷನ್ ಡಿ ಬೇಂದ್ರೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ.ವಿ. ಪುಟ್ಟಪ್ಪ. ನಿಮ್ಮ ಎರಡನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ಭಾಷೆ ಯಾವುದು? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ತೆಲುಗು, ಆಪ್ಷನ್ ಸಿ ಕನ್ನಡ, ಆಪ್ಷನ್ ಡಿ ತಮಿಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ. ನಿಮ್ಮ ಮೂರನೇ ಪ್ರಶ್ನೆ ಮರ ಎಂಬ ಪದ ಯಾವ ವಿಧದ ಪದ? ಆಪ್ಷನ್ ಎ ಕ್ರಿಯಾಪದ, ಆಪ್ಷನ್ ಬಿ ನಾಮಪದ, ಆಪ್ಷನ್ ಸಿ ಸರ್ವನಾಮ, ಆಪ್ಷನ್ ಡಿ ವಿಶೇಷಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಮಪದ. ನಿಮ್ಮ ನಾಲ್ಕನೇ ಪ್ರಶ್ನೆ ನಾನು ಶಾಲೆಗೆ ಹೋಗುತ್ತೇನೆ ಎಂಬ ವಾಕ್ಯದಲ್ಲಿ ಸರ್ವನಾಮ ಯಾವುದು? ಆಪ್ಷನ್ ಎ ಶಾಲೆ, ಆಪ್ಷನ್ ಬಿ ಹೋಗುತ್ತೇನೆ, ಆಪ್ಷನ್ ಸಿ ನಾನು, ಆಪ್ಷನ್ ಎ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನಾನು. ನಿಮ್ಮ ಐದನೇ ಪ್ರಶ್ನೆ ಹಣ್ಣುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಮಾವು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವು. ನಿಮ್ಮ ಆರನೇ ಪ್ರಶ್ನೆ ಗುರು ಪದದ ಬಹುವಚನ ಯಾವುದು? ಆಪ್ಷನ್ ಎ ಗುರುಗಳು, ಆಪ್ಷನ್ ಬಿ ಗುರುಗಳ, ಆಪ್ಷನ್ ಸಿ ಗುರುವಿನ, ಆಪ್ಷನ್ ಡಿ ಗುರುನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗುರುಗಳು. ನಿಮ್ಮ ಏಳನೇ ಪ್ರಶ್ನೆ ಸತ್ಯಕ್ಕೆ ಜಯ ಎಂಬ ಗಾದೆಯ ಅರ್ಥ ಏನು? ಆಪ್ಷನ್ ಎ ಸುಳ್ಳು ಗೆಲ್ಲುತ್ತದೆ, ಆಪ್ಷನ್ ಬಿ ಸತ್ಯವೇ ಕೊನೆಗೆ ಗೆಲ್ಲುತ್ತದೆ, ಆಪ್ಷನ್ ಸಿ ಹಣವೇ ಮುಖ್ಯ, ಆಪ್ಷನ್ ಡಿ ಶಕ್ತಿ ಮುಖ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸತ್ಯವೇ ಕೊನೆಗೂ ಗೆಲ್ಲುತ್ತದೆ. ನಿಮ್ಮ ಎಂಟನೇ ಪ್ರಶ್ನೆ ಕವಿ ಪದದ ಬಹುವಚನ ಯಾವುದು? ಆಪ್ಷನ್ ಎ ಕವಿಗಳು, ಆಪ್ಷನ್ ಬಿ ಕವಿಯರು, ಆಪ್ಷನ್ ಸಿ ಕವಿಗಳ, ಆಪ್ಷನ್ ಡಿ ಕವಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕವಿಗಳು. ನಿಮ್ಮ ಒಂಬತ್ತನೇ ಪ್ರಶ್ನೆ ರಾಮನು ಪುಸ್ತಕ ಓದುತ್ತಾನೆ ಎಂಬ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು? ಆಪ್ಷನ್ ಎ ರಾಮನು, ಆಪ್ಷನ್ ಬಿ ಪುಸ್ತಕ, ಆಪ್ಷನ್ ಸಿ ಓದುತ್ತಾನೆ, ಆಪ್ಷನ್ ಡಿ ರಾಮನು ಪುಸ್ತಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಓದುತ್ತಾನೆ. ನಿಮ್ಮ ಹತ್ತನೇ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು.